ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಯೋಗಿ ನನ್ನ ಮಗನೇ ಎಲ್ಲಿದ್ದೀಯಾ? ಅಪ್ಪ ಅದು ಒಬ್ಬ ಇಂಪಾರ್ಟೆಂಟ್ ಡೆಲಿಗೇಟ್ನ ಮೀಟ್ ಮಾಡಕ್ ಬಂದಿದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ನೀನು ಈಗಿಂದ ಈಗಲೇ ಮನೆಗೆ ಬಂದ್ಬಿಡ್ಬೇಕು ಅಷ್ಟೇ. ನಿನ್ನ ಮೀಟ್ ಮಾಡದೆ ನಾನು ಇವತ್ತು ಇಲ್ಲಿಂದ ಹೋಗಲ್ಲ. ಮಾವ ನೀವು ಬರ್ತಿರೋ ಇಲ್ವೋ, ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ಅಲ್ಲ? ಎನಿವೆ ಐ ಆಮ್ ಗೋಯಿಂಗ್ ವಿತ್ ಆದಿತ್ಯ. ಒಂದು ನಿಮಿಷ ಬರ್ತೀನಿ. ಅಯ್ಯೋ ಮಾವ ಮಾವ ಇದನ್ ಕಟ್ಟದೆ ಹಂಗೆ ಹೊಂಟೋಗ್ಬಿಟ್ರಲ್ಲ. ಇದು ಒಂದನ್ ಕಟ್ಟಿದ್ರೆ ಪೂಜೆ ಪೂರ್ತಿ ಮುಟ್ಟೋಗ್ತಿತ್ತಲ್ಲ. ಈಗ ನಾನು ಏನ್ ಮಾಡ್ಲಿ? ನನ್ ಮುಂದೆ ಮಂಡಿ ಹೊಡ್ಕೊಂಡು ಕೂತ್ಕೊಂಡು ಸ್ಟೋರಿ ಕೇಳ್ಬೇಕು, ಅದು ಇಲ್ಲೇ ಈಗ್ಲೇ. I'll ask you. ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಭಕ್ತಿ ಇರೋಂತ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ. ಗಂಡಂದ್ರು ಕೂಡ ಇಂಥ ಪ್ರೀತಿನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗೋಗಿದೆ. ಆದ್ರೆ ನಮ್ ಸುಬ್ಬಲಕ್ಷ್ಮಿ ಅವರು ಗಂಡ ಅಂದ್ರೆ ಪ್ರಾಣ ಅಂತ ಹೇಳ್ತಾ ಇದಾರೆ. ಅವ್ರ ತಾಳಿಗೋಸ್ಕರ ಇಷ್ಟೆಲ್ಲ ಹೋರಾಡಿ ಅದನ್ನ ಉಳಿಸ್ಕೊಂಡಿದ್ದಾರೆ. ಈ ಮೂಲಕ ಪೊಲೀಸರಿಗೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಸರಗಳ್ಳರನ್ನ ಸುಬ್ಬಲಕ್ಷ್ಮಿ ಅವರು ಹಿಡ್ಕೊಟ್ಟಿದ್ದಾರೆ. ಇಂಥ ಧೈರ್ಯಶಾಲಿ ಮಹಿಳೆ ಇವತ್ತು ಭೀಮನ ಅಮಾವಾಸ್ಯೆನ ಹೇಗೆ ಆಚರಿಸಿದ್ರು ಅಂತ ಕುತೂಹಲ ನನಗೂ ಇದೆ. ಬನ್ನಿ ಕೇಳೋಣ. ಸುಬ್ಬಲಕ್ಷ್ಮಿ ಅವರೇ, ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಹೇಗ್ ನಡೀತು? ಎಲ್ವೊಟ್ಟಾಗಿದೆ ಇಷ್ಟ ದಿನ? ಹೋಗಿದೆ ಕಣವ. ಮೈಸೂರ್ಗ? ಕಣವ, ಮೈಸೂರ್ಗೆ. ಸರಿ, ನಿನ್ ಮೊಮ್ಮಗ ಹೆಂಗವ್ನೆ? ಚಂದಾಗವ್ನೆ ಕಣವ, ಕಾಲೇಜ್ ಓದ್ತಾವನೆ. ಹೌದಾ? ಚಂದಕ್ ಓದಕ್ ಹೇಳು. ಆ ಕಣವ. ಏನವ ಇದು? ಇದಾ ನಮ್ ಯಜಮಾನ್ರು ಹಳೆ ಸರ್ಟ್ಗಳು.
ಹಳೇದು ಅಂದ್ರೆ ತುಂಬಾ ಹಳೇದೇನಲ್ಲ, ಈಗ ಅವ್ರಿಗೆ ಇಡ್ಸಕ್ಕಿಲ್ಲ ಅಷ್ಟೇಯ. ನಿಮ್ಮ ಮೊಮ್ಮಗ ಕಾಲೇಜ್ಗೆ ಹೋಯ್ತವನೆ ಅಂತ ಹೇಳಿದ್ರಲ್ಲ, ಚಂದ ಕಾಣಿಸ್ಬೇಕೋ ಬೇಡವೋ ಇದನ್ನೆಲ್ಲ ಹಾಕೊಂಡ್ ಹೋಗಕ್ ಹೇಳಿ. ಇದ್ರಾಗೆ ಇಟ್ಕೊಳ್ಳಿ. ದೇವ್ರ ನಿನ್ ಚಂದಾಗಿಟ್ಟಿರ್ಲಿ ಕಣವ. ಅದೆಲ್ಲ ಏನು ಬೇಡ, ತರಕಾರಿ ಕೊಡೀಗ. ಎಷ್ಟಾಯ್ತು ಹೇಳಜ್ಜಿ? ಅಯ್ಯವ್ವ ಏನ್ ಬೇಡ ಹೋಗವ. ನೋಡು, ಇದೇ ಬೇಡ ಅನ್ನೋದು. ನಾನ್ ಬಟ್ಟೆ ಕೊಟ್ಟಿದ್ದು ನನ್ನ ಖುಷಿಯಿಂದ, ಅದಕ್ಕೂ ಇದಕ್ಕೂ ಸಂಬಂಧ ಕಟ್ಬೇಡಿ. ನೀವು ದುಡ್ಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ ಮನೆ ಹೆಂಗ್ ನಡೀತದೆ? ಈಗ ಎಷ್ಟಾಯ್ತು ಹೇಳು? ಯವ್ವ ಕೊಡವ, ಎಲ್ಲ 90 ರೂಪಾಯಿ ಆಯ್ತು ಕೊಡವ. ತಕೊಳ್ಳಿ. 10 ರೂಪಾಯಿ. ಪರವಾಗಿಲ್ಲ, ಚೇಂಜ್ ನಾಳೆ ಕೊಡಿ. ಬರ್ಲಾ? ಆಯ್ತವ. ತಂದಕ್ಕಿದ್ದೀರಾ? ಪಾಠ ಕಲ್ಸೋದು ನನ್ನ ಕೆಲಸ ಶನಯ್ಯ. ಓ, ನೀನು ನನ್ನ ಕೆಲ್ಸಕ್ಕೆ ಸೇರ್ತಾ ಇದೆಯಾ? ಸ್ಟಾಪ್ ಇಟ್ ವೈಶು. ಓಕೆ 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 ಸರಿ. ಯಾರು ಕಲಿಸ್ತೀರಾ ಮೇಡಮ್ ಪಾಠನ? ಹೇಳಿ, ಏನಾಯಿತು? ಅದು ಯಾವಾಗಲೂ ಇದ್ದಿದೆ ತಾನೆ, ಅದರಲ್ಲಿ ಏನಿದೆ ಸ್ಪೆಷಲ್? ವೈಶು, ನಾನು ಯಾವಾಗಲೂ ಸುಮ್ಮನೆ ಜಗಳ ಆಡಲ್ಲ ಗೊತ್ತಾ? ಅವನ ಬಗ್ಗೆ ತುಂಬಾನೇ ತಿಳ್ಕೊಂಡೆ. ಪ್ರೀತಿ ಮಾಡ್ತೀನಿ ಅಂತಾನೆ, ಆದ್ರೆ ಟೈಮೇ ಕೊಡಲ್ಲ ಅಂತಾನೆ. ಪ್ರೀತಿ ಮಾಡ್ತೀನಿ ಅಂದಮೇಲೆ ಟೈಮ್ ಕೊಡ್ಬೇಕು ತಾನೆ? ಅದು ನಿಜನೇ, ಟೈಮ್ ಕೊಡಬೇಕು. ಆದರೆ ನೀವಿಬ್ಬರು ಯಾವಾಗಲೂ ಜೊತೆಲಿ ಇರ್ತಿದ್ರಿ ಅಲ್ವಾ? ನಾನು ಅನ್ಕೊಂಡಿದ್ದೆ ನೀನೇ ಅವನಿಗೆ ಟೈಮ್ ಬಿಟ್ಕೊಡ್ಬೇಕು ಅಂತ. ಗುರುಮೂರ್ತಿ ಅವರೇ, ನಿಮ್ಗೋಸ್ಕರ ಅದಕ್ಕೆ ಪಾಪ ಮನೇಲಿ ಕಾಯ್ತಾ ಇರ್ತಾರೆ. ಬನ್ನಿ ಹೋಣ. Nobody waits for you, ಬಾ. ನಿನ್ನ ಗಂಡ ದಿನ ಮನೆಗೆ ಲೇಟ್ ಆಗಿ ಬರ್ತಾನ? ಫೋನ್ ಮಾಡಮ್ಮ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೆ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೂ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗ್ಬೇಕು. ಬೇಡ ಬೇಡ, ಸಡನ್ ಆಗಿ ಹೋದ್ರೇನೆ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ. ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದ್ರು. ವಿರೂಪಾಕ್ಷ ಶಾಸ್ತ್ರಿಗಳು ತಕ್ಕ ಬುದ್ಧಿ ಕಲಿಸದೆ ಹೋದ್ರೆ ನಾನು ಬಂಗಾರಿನೇ ಅಲ್ಲ. ರಾಮ, ಅಕಾಡೆ ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತೆ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರಾನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು.
ವಾಣಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇದು ಹುಡುಗಿಯವ್ರದು. ನೀನ್ ಯಾಕೋ ಹಾಕೊಂಡಿದ್ಯಾ? ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅಜ್ಜಿ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ.